ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನು ಇವತ್ತು ಲಾಗಲ್ಲಿ ನಿಮಗೆ ನಾನು ಯಾವ ರೀತಿ ಸಣ್ಣ ಆಗಿದ್ದೀನಿ, ಹಾಗೆ ಯಾವ ರೀತಿ ಸಣ್ಣ ಆಗ್ತಾ ಇದ್ದೀನಿ ಅನ್ನೋದನ್ನು ಇವತ್ತು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸಿಂಪಲ್ ಆದಂಥ ಒಂದು ಪೌಡರ್ನ ಯೂಸ್ ಮಾಡಿ ನಾನು ಸಣ್ಣ ಆಗಿರೋದು, ಅದನ್ನು ಲೈವಲ್ಲೇ ನಿಮಗೆ ತೋರಿಸ್ತೀನಿ. ಹಳೆ ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿಲ್ಲ ಅನ್ನೋರು ನೋಡ್ಬೋದು. ಹಾಗೆ ಇವಾಗಲೂ ಕೂಡ ಎಷ್ಟು ಸಣ್ಣ ಆಗಿದ್ದೀನಿ, ಹಾಗೆ ಯಾವ ರೀತಿ ಒಂದು ವೆಯ್ಟ್ ಸಣ್ಣ ಆಗ್ತಾ ಬಂದೆ ಅನ್ನೋದನ್ನು ಕೂಡ ನಿಮಗೆ ಲೈವಲ್ಲೇ ತೋರಿಸ್ತೀನಿ. ಈ ಒಂದು ಪೌಡರ್ನ ಯೂಸ್ ಮಾಡಿ ನಾನು ಸಣ್ಣ ಆಗಿದ್ದು. ಇದು ಯಾವ ಪೌಡರ್, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಹಾಗೆ ಯಾವ ರೀತಿ ನಾನು ಯೂಸ್ ಮಾಡ್ತಿದ್ದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಅವಾಗ ನಾನು ತುಂಬಾ ದಪ್ಪ ಇದೆ, ಅಂದರೆ ಒಂದು 76 kg ಇದೆ. ಆಮೇಲೆ ಒಂದು 74 kg ಬಂದೆ. ಇವಾಗಂತೂ ಇದು 74 kg ಇದ್ದಾಗ ತೊಗೊಂಡಿರೋಂಥ ಫೋಟೋ. ನನ್ನ ಫೇಸು ಅಷ್ಟೇ ಸ್ವಲ್ಪ ದಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು. ನನಗೆ ನಾನೇನ ಅಂತ ಒಂಥರ ಆಗ್ತಾಯಿತ್ತು, ಅಷ್ಟು ದಪ್ಪ ಆಗಿಬಿಟ್ಟಿದೆ. ಆಮೇಲೆ ನೋಡಿ, 72 kg ಇದ್ದಿದ್ದು ಅದು ವೀಡಿಯೋ ನಾನು ತೊಗೊಂಡಿದ್ದು. ಅದಾದಮೇಲೆ ನೆಕ್ಸ್ಟು ಕೂಡ ಶೇರ್ ಮಾಡ್ತೀನಿ ನೋಡಿ. ಇದನ್ನು ನಿಮಗೆ ಹಳೆ ಲಾಗಲ್ಲೇ ಶೇರ್ ಮಾಡಿದ್ದೀನಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಎಷ್ಟು ವೆಯ್ಟ್ ಇದೆ ಅಂತ. ಫಸ್ಟು 74 ಇದ್ದವಳು 72ಗೆ ಬಂದಿದ್ದೆ. ಆಮೇಲೆ ಆವಾಗ 74 ಇದ್ದಾಗ ನಾನು ವೀಡಿಯೋ ತೊಗೊಂಡಿಲ್ಲ, 72 ಮತ್ತು ನೋಡಿ 71 kg ಬಂದಿದ್ದು ವೀಡಿಯೋ ಇದು. ನೆಕ್ಸ್ಟು ನೋಡಿ 69 kgಗೆ ಬಂದಿದ್ದು ವೀಡಿಯೋ. ಈ ರೀತಿ ಲೈವಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೀವು ವೆಯ್ಟ್ ಲಾಸ್ನ ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ಯಾವ ರೀತಿ ಅಂತ ಸಿಂಪಲಾಗೇ ನೀವು ಯಾವುದೇ ಜಾಸ್ತಿ ಎಕ್ಸಸೈಸ್ ಮಾಡಬೇಕು, ತುಂಬ ಡಯಟ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಕೂಡ ಇಲ್ಲ. ನೆಕ್ಸ್ಟು ನೋಡಿ, ಇದು 68 kgದು. ನನ್ನ ಮಗಳು ಅಂತೂ ಗೆಜ್ಜೆನ ಸೌಂಡ್ ಮಾಡ್ತಾಯಿದ್ದಾಳೆ, ಏನು ಅಂದ್ಕೊಬಿಡಿ, ಕಾಮನಾಗಿ ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಅದಾದಮೇಲೆ ನೋಡಿ, ಇದು 67 kg, ಅಂದರೆ ಇನ್ನು ಒಂದು ಸ್ವಲ್ಪ ಕಮ್ಮಿ ಆಗಿರೋದು. 67 kg 95 ಗ್ರಾಮು. ನೀವೇ ನೋಡಿದ್ರಿ ಅಲ್ವಾ, ಈ ಥರ ವೆಯ್ಟ್ ಲಾಸ್ನ ಯಾವ ರೀತಿ ನಾನು ಮಾಡಿದೆ ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಪೌಡರ್ ಬಗ್ಗೆನೂ ಕೂಡ ಇವತ್ತು ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಏನೆಲ್ಲ ನೀವು ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಾಗೆಯೇ ಒಂದು ವೀಡಿಯೋ ಕೂಡ ತೋರಿಸ್ತೀನಿ ನೋಡಿ, ಇವಾಗ ಫೇಸ್ ಯಾವ ಥರ ಇದೆ ಅಂತ. ತುಂಬ ಶೈನಿಂಗ್ ಆಗೂ ಇದೆ, ಹಾಗೆಯೇ ಫೇರ್ ಆಗು ಕೂಡ ಇದೆ, ಹಾಗೆ ಸಣ್ಣನೂ ಕೂಡ ಇದೆ. ಅಂದರೆ ಸ್ವಲ್ಪ ಕೆನ್ನೆ ಎಲ್ಲ ದಪ್ಪ ದಪ್ಪ ಆಗಿಬಿಟ್ಟಿತ್ತು. ದಪ್ಪ ಆಗಿದಾಗಂತೂ ನಾನೇನಂತ ಅನ್ನೋ ಥರ ನನಗೇ ಒಂಥರ ಆಗ್ತಿತ್ತು. ಇವಾಗ ಒಂದೊಂದ್ಸಲಿ ನೋಡಿದ್ರೆ ಖುಷಿ ಆಗುತ್ತೆ. ಅದು ಅಲ್ಲದೆ ನನಗೆ ಹುಷಾರಿಲ್ಲ ಅಂತ ಹಳೆ ಲಾಗಲ್ಲಿ ಶೇರ್ ಮಾಡಿದ್ದೆ ಅಲ್ವಾ, ಆವಾಗ ನಾನು ಈ ಪೌಡರ್ನ ಒಂದು ಸ್ವಲ್ಪ ತೊಗೊಳೋದು ಬಿಟ್ಬಿಟ್ಟಿದ್ದೆ. ಏನಕ್ಕೆ ಬಿಟ್ಟಿದ್ದೆ ಅಂದರೆ, ಅದು ಪೌಡರ್ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಖಾಲಿಯಾಗಿತ್ತು. ಆಮೇಲೆ ಅಪ್ಪನಿಗೂ ಕೂಡ ಮಾಡಿಕೊಡ್ತೀನಿ, ಅವ್ರಿಗೆ ಶುಗರ್ ಪೇಷೆಂಟ್ ಅವರು, ಅದಕ್ಕೆ ಅವರು ಕೂಡ ಯೂಸ್ ಮಾಡ್ತಾಯಿದ್ದಾರೆ. ನನ್ನ ಹಸ್ಬೆಂಡ್ ಕೂಡ ಯೂಸ್ ಮಾಡ್ತಾರೆ. ಅವ್ರಿಗೆ ಹತ್ರ ಕೊಟ್ಟಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ಈಸ್ಕೊಬಂದು ಇವಾಗ ನಿಮ್ಮ ಹತ್ರ ತೋರಿಸಿದ್ದು. ನಾನು ಅದು ಖಾಲಿಯಾಗಿದೆ, ಮಾಡ್ಕೊಳ್ಳೋಣ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ನಾನು ಮಾಮೂಲಿ ರೆಗ್ಯುಲರಾಗಿ ಮಾಡೋಂಥ ಎಕ್ಸಸೈಸು ಎರಡೇ ನಾನು ಮಾಡೋದು, ಅದನ್ನು ಕೂಡ ಶೇರ್ ಮಾಡ್ತೀನಿ. ಅದೆರಡನ್ನು ಮಾತ್ರ ಮಾಡ್ಕೊಂಡು ಬರ್ತಾಯಿದೆ. ಅದೇನಾಯಿತು, ನಾನು ಹೆಲ್ತಿ ಫುಡ್ ಏನು ತೊಗೊಳ್ದೇನೆ ಅದೆರಡು ಎಕ್ಸಸೈಸ್ ಮಾತ್ರ ಮಾಡ್ತಿದ್ದೆ ನೋಡಿ. ಇನ್ನೂ ಒಂದು ಸ್ವಲ್ಪ ನನಗೆ ಸುಸ್ತಾಗೋ ಥರ, ಒಂದು ಸ್ವಲ್ಪ ವೀಕ್ ಆಗೋ ಥರ ಆಗೋಯಿತು. ಆಮೇಲೆ ನಾನು ಯೋಚನೆ ಮಾಡಿದೆ, ನಾನು ಈ ಥರ ಮಾಡ್ತಾಯಿದ್ದೀನಲ್ವ, ಅದಕ್ಕೋಸ್ಕರ ಇರಬೇಕು ಅಂತ. ಕೊನೆಗೆ ಅಪ್ಪನ ಕೊಟ್ಟಿದ್ದೆ ನೋಡಿ, ಅದರಲ್ಲೇ ಒಂದು ಸ್ವಲ್ಪ ಈಸ್ಕೊಬಂದು ತಿರ್ಗಾ ಅದನ್ನು ತೊಗೊಳಕ್ಕೆ ಟ್ರೈ ಮಾಡಿದೆ. ಆಲ್ರೆಡಿ 2 ಡೇಸಿಂದ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಸ್ಟ್ರೆಂತಿಯಾಗಿ ಹಾಗೆಯೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ಇವತ್ತು ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ಪೌಡರ್ನ ಮಾಡುವಾಗ ನೋಡಿ, ಈ ಥರ ಇಷ್ಟು ಪದಾರ್ಥಗಳನ್ನ ನಾನು ಯೂಸ್ ಮಾಡ್ಕೊಂಡಿರೋದು. ಇದರಲ್ಲಿ ಒಳ್ಳೊಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡಿ ಈ ಒಂದು ಪೌಡರ್ನ ಮಾಡಿರೋದು. ಅದನ್ನು ಫುಲ್ಲು ಡೀಟೇಲಾಗಿ ನಾನು ನಿಮಗೆ ಆ ಪೌಡರ್ ಮಾಡಬೇಕಲ್ವ, ಇವಾಗ ಖಾಲಿಯಾಗಿದೆ, ಮಾಡುವಾಗಲೇ ಫುಲ್ ಡೀಟೇಲಾಗಿ ವಿಡಿಯೋ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಏನೇನು ಯೂಸ್ ಮಾಡ್ತಿದ್ದೆ ಅನ್ನೋದನ್ನು ತಿಳಿಸಿದ್ರೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇವತ್ತು ಲಾಗಲ್ಲಿ ಇಷ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಪೌಡರು ನನಗೆ ಯಾವ್ಯಾವ್ದು ವಸ್ತುನ ಹಾಕಿ ಎಷ್ಟು ನೀಟಾಗಿ ಅದನ್ನು ಮಾಡ್ಕೊಂಡಿದ್ದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ನನಗೆ. ಅದನ್ನು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ. ನೀವು ಕೂಡ ಮನೇಲೇ ಮಾಡ್ಕೋಬೋದು, ಅಥವಾ ನಿಮಗೆ ಮನೇಲಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನಾವೇ ನಿಮಗೆ ಕೊರಿಯರ್ ಕೂಡ ಮಾಡಿಕೊಡ್ತೀವಿ. ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೋಡಿದ್ರೇ ನಿಮಗೆ ಕೊರಿಯರ್ ಮಾಡ್ಕೊಂಡು ತೊಗೋಬೇಕೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅಷ್ಟು ನೀಟಾಗಿಯೇ ನಾವು ಪರಿಶುದ್ಧವಾಗಿಯೇ ಮಾಡೋದು. ಇದ್ರ ಬಗ್ಗೆನೇ ಈ ಒಂದು ಲಾಗಲ್ಲಿ ತಿಳಿಸ್ಕೊಡೋಣ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಪೌಡರ್ನ ನಾನು ಬೆಳಗ್ಗೆ ಸಾಲ್ಟ್ ಹಾಕಿ ಗಂಜಿ ಮಾಡಿಕೊಂಡು 1 ಗ್ಲಾಸ್ ಕುಡಿತಾಯಿದ್ದೆ ಅಷ್ಟೇ. 1 ಗ್ಲಾಸೇನೆ ನಿಮಗೆ ಅಷ್ಟು ಚೆನ್ನಾಗಿ ಸ್ಟ್ರೆಂತ್ ಕೊಡುತ್ತೆ ಇದು. ನೋಡಿದ್ರೆ ಸೇಮ್ ರಾಗಿ ಹಿಟ್ಟು ಥರನೇ ಕಾಣಿಸುತ್ತೆ, ಬಟ್ ಒಳಗಡೆ ಇರೋಂಥ ಪದಾರ್ಥಗಳು ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ನಾನು ಅಕ್ಕಿ, ರಾಗಿ, ಗೋಧಿ ಎಲ್ಲನೂ ಕೂಡ ಯೂಸ್ ಮಾಡಿದ್ದೀನಿ. ಅಕ್ಕಿ ಅಂದರೆ ನಾನು ಬಿಳಿ ಅಕ್ಕಿ ಯೂಸ್ ಮಾಡಿಲ್ಲ, ಕೆಂಪು ಅಕ್ಕಿನ ಯೂಸ್ ಮಾಡಿದ್ದೀನಿ. ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡಿದ್ದೀನಿ, ಹಾಗೆಯೇ ಸಿರಿಧಾನ್ಯಗಳನ್ನ ಯೂಸ್ ಮಾಡಿದ್ದೀನಿ. ಹಾಗೆಯೇ ಒಳ್ಳೊಳ್ಳೆ ಜೀರ್ಣ ಆಗೋಂಥ ಪದಾರ್ಥಗಳು, ಈಗ ಸೋಂಪು ಕಾಳಾಗಿರ್ಬೋದು, ಜೀರಿಗೆ ಆಗಿರ್ಬೋದು, ಹಾಗೆ ಶುಂಠಿ ಆಗಿರ್ಬೋದು, ಈ ಥರ ಒಳ್ಳೊಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡಿ ಈ ಒಂದು ಪೌಡರ್ನ ನಾನು ಮಾಡಿರೋದು. ಈ ಒಂದು ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ಫುಲ್ ಡೀಟೇಲಾಗಿ ಕಂಪ್ಲೀಟಾಗಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡು ಈ ಒಂದು ವೀಡಿಯೋನ ಇವತ್ತು ಶೇರ್ ಮಾಡಿದ್ದೀನಿ.
ಈ ಒಂದು ಪೌಡರ್ನ ನೀವು ಮನೆಯಲ್ಲೇ ಮಾಡ್ಕೋತೀವಿ ಅನ್ನೋರು ಮಾಡ್ಕೋಬೋದು, ಅಥವಾ ಮನೆಯಲ್ಲಿ ನಾವು ಕೆಲ್ಸಕ್ಕೆ ಹೋಗ್ತೀವಿ ಆಗಲ್ಲ ಅನ್ನೋರಿದ್ದರೆ ಕೊರಿಯರ್ ಮಾಡಿಕೊಡಿ ಅಂದರೂ ಕೂಡ ನಾವು ಮಾಡಿಕೊಡ್ತೀವಿ. ತುಂಬ ಚೆನ್ನಾಗಿ ಡೀಟೇಲಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾವ್ಯಾವ ರೀತಿ ನಾನು ಮಾಡಿದ್ದೆ ಅಂತ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನೀವು ಇದನ್ನು ಯೂಸ್ ಮಾಡಿ ನೋಡಿ. ಬೆಳಗ್ಗೆ ಟೈಮು ನಿಮಗೆ ಸಾಲ್ಟ್ ಇಷ್ಟ ಆದವರು ಸಾಲ್ಟ್ ಹಾಕೊಂಡು ಗಂಜಿ ಮಾಡ್ಕೋಬೋದು, ಅಥವಾ ನಿಮಗೆ ಸ್ವೀಟ್ ಇಷ್ಟ ಆಗೋಂಥವ್ರು ಬೆಲ್ಲ ಹಾಕಿ ಗಂಜಿ ಮಾಡ್ಕೋಬೋದು. ಸಕ್ಕರೆ ಮಾತ್ರ ಯೂಸ್ ಮಾಡಬಾರ್ದು ಅಷ್ಟೇ. ಈ ರೀತಿ ಗಂಜಿ ಮಾಡಿಕೊಂಡು ನೀವು 1 ಗ್ಲಾಸ್ ಕುಡಿದ್ರೆ ಅದು ನಿಮ್ಗೆ ಅಷ್ಟೇ ಶಕ್ತಿ ಕೊಡುತ್ತೆ, ಬೇಗ ಹೊಟ್ಟೆನೂ ಕೂಡ ಹಸಿಯೋದಿಲ್ಲ. ಅದಾದಮೇಲೆ ನಿಮಗೆ ಮಧ್ಯಾಹ್ನ ಊಟನ ಮಾಡುವಂಥದ್ದು, ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾತ್ರ ಇದನ್ನು ಯೂಸ್ ಮಾಡಬೇಕು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿ ನಾನು ಬ್ರೇಕ್ಫಾಸ್ಟ್ಗೆ 1 ಗ್ಲಾಸ್ನ ತೊಗೋತಾ ಇದ್ದೆ. ಅಕಸ್ಮಾತ್ ಬೆಳಗ್ಗೆ ಟೈಮು ನನಗೆ ತೊಗೊಳಕ್ಕಾಗಿಲ್ಲ ಅಂದರೆ, ಕೆಲವೊಂದು ಸಲ ನಾನು ಉಪವಾಸನೂ ಕೂಡ ಮಾಡ್ತೀನಲ್ವ, ಅವಾಗ ಆಗಿಲ್ಲ ಅಂದರೆ ನೈಟು 1 ಗ್ಲಾಸ್ ತೊಗೋತಾ ಇದ್ದೆ. ತುಂಬಾ ಸ್ಟ್ರೆಂತ್ ಕೊಡುತ್ತೆ, ಮೂಳೆಗಳಿಗೆ ಶಕ್ತಿ ಕೊಡುತ್ತೆ. ಸಿಸೇರಿಯನ್ ಆದವ್ರಿಗಂತೂ ಸೊಂಟ ನೋವು ಹಾಗೆ ಕಾಲು ನೋವೆಲ್ಲ ಬರುತ್ತೆ ನೋಡಿ, ಅದಕ್ಕಂತೂ ತುಂಬ ಚೆನ್ನಾಗಿ ಇದು ಒಂದು ರೀತಿ ಔಷಧಿ ಅಂತಲೇ ಅನ್ಕೋಬೋದು. ಅಷ್ಟು ಚೆನ್ನಾಗಿ ನಾವು ಆ್ಯಕ್ಟಿವ್ ಆಗಿರ್ಬೋದು. ಹಾಗೆಯೇ ಇದ್ರ ಜೊತೆಗೆ ಎರಡು ಒಂದು ವಸ್ತುಗಳನ್ನ ಉಪಯೋಗಿಸಿ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೆ. ಈ ಪೌಡರ್ನ ಯೂಸ್ ಮಾಡ್ತಿದ್ದೆ ಅಷ್ಟೇ. ಆ ಒಂದು ಎಕ್ಸಸೈಸ್ ಯಾವುದು ಅನ್ನೋದನ್ನು ಕೂಡ ನಿಮ್ಮ ಹತ್ರ ತೋರಿಸ್ತೀನಿ ನೋಡಿ. ನಾನು ಮಾಡ್ತಾಯಿದ್ದು ಇದು ಹಳೆ ವೀಡಿಯೋ ಇದು ನೋಡಿ. ಈ ರೀತಿ ಒಂದು ಐಟಮ್ನ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಅದರ ಲಿಂಕ್ ಬೇಕಂದ್ರೂ ಕೂಡ ಕಮೆಂಟ್ಸ್ ಹಾಕಿ ತಿಳಿಸ್ಕೊಡ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡಿ ಈ ರೀತಿ ಒಂದು ತುಂಬಾ ಕಮ್ಮಿ, ಇದು ಒಂದು 200 ಚಿಲ್ಲರೆನೋ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಒಂದು ವಸ್ತುನ ಉಪಯೋಗಿಸ್ತಿದೆ. ಮತ್ತು ಇನ್ನೂ ಒಂದು ತಿರುಗ್ತಾರೆ ನೋಡಿ, ಅಂದರೆ ಈ ಥರ ತಿರುಗೋ ಅಂಥದ್ದು, ಇದನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೆ. ಇದನ್ನು ಯೂಸ್ ಮಾಡಿ ಎರಡನ್ನೇ ನಾನು ಯೂಸ್ ಮಾಡಿದ್ದು. ಇದನ್ನು ಒಂದು 15 ನಿಮಿಷ, ಅದನ್ನೊಂದು 15 ನಿಮಿಷ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಪೌಡರ್ನ ತೊಗೋತಾಯಿದ್ದೆ ಅಷ್ಟೇ. ಇವಾಗಲೂ ಕೂಡ ಅಷ್ಟೇ ಮಾಡೋದು. ಅದ್ರ ಜೊತೆಗೆ ಮನೆ ಕೆಲಸನೂ ಮಾಡ್ತೀವಲ್ವ, ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿದೆ. ನಾನಂತೂ ಸಣ್ಣ ಆಗೋದೇ ಇಲ್ವನೋ ಇನ್ನೂ ಅಂದ್ಕೊಬಿಟ್ಟಿದ್ದೆ, ಅಷ್ಟು ದಪ್ಪ ಆಗಿಬಿಟ್ಟಿದೆ ಪ್ರೆಗ್ನೆಂಟಲ್ಲಿ. ನನಗೆ ನೋಡಿದ್ರೆ ನಾನೇನೋ ಇದು ಅನ್ನೋ ಥರ ಆಗ್ತಿತ್ತು. ಕಿಶೋರು ಅಷ್ಟೇ, ಇಷ್ಟೊಂದು ದಪ್ಪ ಆಗಿಬಿಡ್ತಿದ್ಯಾ ಅಂತ ಅವರು ಕೂಡ ಹೇಳ್ತಾಯಿದ್ರು. ಆಮೇಲೆ ನಾನು ನೋಡಿದವರು ಕೂಡ ತುಂಬಾ ದಪ್ಪ ಆಗಿಬಿಟ್ಟಿದ್ಯಾ ಅಂತ ಹೇಳ್ತಾಯಿದ್ರು. ಆವಾಗ ಈ ಥರ ಮಾಡಲೇಬೇಕು ನಾನು ಅಂತೇಳಿ ಮಾಡಿದ್ದು. ಈ ರೀತಿ ಈ ಪೌಡರು ಆಗ 2 ಐಟಮ್ ಇಷ್ಟನ್ನು ಉಪಯೋಗಿಸಿ ನಾನು ಸಣ್ಣ ಆಗಿರೋದು. ಅದ್ರ ಬಗ್ಗೆ ಬೇಕು ಅಂದರೆ ಇನ್ನೂ ಒಂದು ವ್ಲಾಗಲ್ಲಿ ಬೇಕಾದ್ರೆ ತಿಳಿಸ್ಕೊಡಿ ಅಂದರೂ ತಿಳಿಸ್ಕೊಡ್ತೀನಿ. ಹಾಗೆ ಈ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕ ತಿಳಿಸ್ತೀನಿ, ಯಾಕೆಂದರೆ ನಾನು ಕೂಡ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ನಾವು ಪರಿಶುದ್ಧವಾಗೇ ಮಾಡ್ತಿರೋದು. ಬೇಕು ಅನ್ನೋರು ಕೂಡ ಕೊರಿಯರ್ ಮಾಡ್ಕೋಬೋದು ಅಂತೇಳಿ ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ನೋಡೋದಕ್ಕೆ ಸೇಮ್ ರಾಗಿ ಹಿಟ್ಟು ಥರನೇ ಕಾಣಿಸ್ತದೆ ನೋಡಿ, ಬಟ್ ರಾಗಿ ಹಿಟ್ಟು ಒಂದು ಸ್ವಲ್ಪ ಕಲರ್ ಡಾರ್ಕ್ ಇರುತ್ತೆ, ಇದೊಂದು ಸ್ವಲ್ಪ ಲೈಟ್ ಬರುತ್ತೆ ಅಷ್ಟೇ. ಈ ಒಂದು ಪೌಡರ್ನ BP, ಶುಗರು ಅಥವಾ ಥೈರಾಯ್ಡು ಈ ಥರ ಇರೋರು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮ ತಂದೆನೂ ಕೂಡ ಯೂಸ್ ಮಾಡ್ತಾಯಿದ್ದಾರೆ, ಆದ್ದರಿಂದ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿಕೊಟ್ಟಿದ್ದೀನಿ. ಇವಾಗ ನಾನು ಫುಲ್ ಡೀಟೇಲಾಗಿ ತಿಳಿಸಿದ್ರೆ ನೆಕ್ಸ್ಟ್ ಪೌಡ್ರ್ ಬಗ್ಗೆ ತಿಳಿಸ್ಕೊಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಇವತ್ತು ಈ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂತೇಳಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.